ಶ್ಲೋಕ. ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿಗೆ ಅವನಲ್ಲಿರುತ್ತದೆ. ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರ ಕೂಟದಲ್ಲಿ ಕೂರದೆ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು. ಹಗಲಿರದೆ ಅದನ್ನೇ ಧ್ಯಾನಿಸುತ್ತಿರುವವನು ಅವನೇ ಧನ್ಯನು. ಶ್ಲೋಕ. ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ. ನದಿಯ ಬದಿಯಲ್ಲೇ ಬೆಳಗಿನ ಮರದಂತೆ, ಸಕಾಲಕ್ಕೆ ಫಲವೀವ ವೃಕ್ಷದಂತೆ, ಎದೆಬಾರದೆ ಪಸರಿಸಿರುವ ಕರುವಂತೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ. ಶ್ಲೋಕ. ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ. ದುರ್ಬಲರಾದರು ದೂರಿ ಹೋಗುವರು, ಬಿರುಗಾಳಿಗೆ ತಲೆಮರೆಯಾಗುವರು. ದುಷ್ಟನ ಮಾರ್ಗಕ್ಕಿದು ಪ್ರಭುವಿನ ಪಾಲನ, ದುಷ್ಟನರ ಮಾರ್ಗಕ್ಕಿದೆ ಸಂಪೂರ್ಣ ವಿನಾಶನ. ಶ್ಲೋಕ. ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ. ಘೋಷಣೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಲೋಕಕ್ಕೆ ಪ್ರಭುವಾಗಿ ನೋಡಿರಿ, ನಮ್ಮನ್ನು ದಾಸತ್ವದಿಂದ ಬಂಧನದಿಂದ ಬಿಡಿಸುವರು. ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಗ್ಯವಾಗಿ ಪ್ರಕಟಿಸುವ ನನ್ನ ಜೀವನವನ್ನು ಪರಿಶುದ್ಧರು. ಪ್ರಭು ನಿಮ್ಮೊಡನೆ ಮತಾಯಂ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಜನಸಮೂಹವನ್ನು ಉದ್ದೇಶಿಸಿ ಹೇಳಿದರು, ಈ ಪೀಳಿಗೆಯನ್ನು ನಾನು ಯಾರಿಗೆ ಬೋಧಿಸಲಿ? ನಾವು ಕೊಳಲು ಊದಲು ನೀವು ಕುಣಿತಾಡಲಿಲ್ಲ, ನಾವು ಶೋಕಗೀತೆಗಳ ಹಾಡಲು ನೀವು ಕಾಣಿರಲಿಲ್ಲ ಎಂದು ಪ್ರೀತಿ ಕುರಿತು ಒಬ್ಬರಿಗೊಬ್ಬರು ಕೂಗಾಡುವ ಮಕ್ಕಳನ್ನು ಹೋಗುತ್ತಾರೆ. ಏಕೆಂದರೆ ಯೌವನನು ಬಂದನು, ಅವನ ಅನ್ನ ಪಾನೀಯಗಳನ್ನು ಸೇವಿಸಲಿಲ್ಲ, ಅದಕ್ಕೆ ಇವನಿಗೆ ದೆವ್ವ ಹಿಡಿದಿದೆ ಎಂದರು. ನರಪುತ್ರನು ಬಂದನು, ಅನ್ನ ಪಾನೀಯಗಳನ್ನು ಸೇವಿಸಿದನು, ಇವನೊಬ್ಬ ಹೊಟ್ಟೆಪಾಕ, ಹುಡುಕ, ಸುಂಕದವರ ಹಾಗೂ ಪಾಪಿಷ್ಠರ ಕೆಳೆಯಾಗಿರುತ್ತ. ಆದರೆ ದೈವಜ್ಞಾನವೇ ನಿಜವಾದ ಜ್ಞಾನ ಎಂದು ಅವರ ಕಾರ್ಯಗಳಿಗೆ ಸಮರ್ಪಿಸಲಾಗುತ್ತದೆ. ಪ್ರಭುವಿನ ಶುಭ ಸಂದೇಶ. ಆತ್ಮೀಯ ಸಹೋದರ ಸಹೋದರಿಯರು, ನನ್ನ ಸಭೆ Our Lady of Guadalupe, ಗುಡಾಲುಪೆಯ ಮರಿಯಮ್ಮನವರನ್ನು ಸ್ಮರಿಸುತ್ತದೆ. ಡಿಸೆಂಬರ್ 9ನೇ ತಾರೀಕು ಮರಿಯಮ್ಮನವರು ಜಾನ್ ಡಿಗೋ ಅವರಿಗೆ ಪ್ರತ್ಯಕ್ಷರಾದರು. ಅದಾದ ಮೇಲೆ ಅವರಿಗೆ ಅವರ ಪ್ರತ್ಯಕ್ಷತೆಯ ಗುರುತಾಗಿ ಅವರಿಗೆ ಒಂದು ಭುಜ ಪಟ್ಟಿಯನ್ನು, ಮ್ಯಾಂಟಲ್ ಅವರು ನೀಡಿದರು. ಅದರ ಮುಖೇನ ಧರ್ಮಾಧ್ಯಕ್ಷರ ಬಳಿ ಹೋಗಿ ಅಲ್ಲಿ ಒಂದು ಪುಣ್ಯಕ್ಷೇತ್ರ ನಿರ್ಮಾಣವಾಯಿತು. ಹಾಗೂ ಪೋಪ್
ಬೆನೆಡಿಕ್ಟ್ 14ನೇ ಬೆನೆಡಿಕ್ಟರು ಗುಡಾಲ್ಪಿಯ ಮಾತೆಯ ಮಹೋತ್ಸವವನ್ನು ಘೋಷಿಸಿದರು. ಅಂದಿನಿಂದ ಇಂದಿನವರೆಗೂ ಈ ಮಹೋತ್ಸವವನ್ನು ಆಚರಿಸಲಾಗುತ್ತದೆ. ಇದು ವಿಶೇಷವಾಗಿ ಡಿಸೆಂಬರ್ 12ನೇ ತಾರೀಕು ಗುವಾಡಲುಪೆಯಲ್ಲಿ ಪ್ರಪಂಚದ ನಾನಾ ಭಾಗಗಳಿಂದ ಭಕ್ತರು ಗುರುತಿಸಿ ಅಲ್ಲಿ ಈ ಒಂದು ಮಹೋತ್ಸವದಲ್ಲಿ ಭಾಗಿಯಾಗುತ್ತಿದ್ದಾರೆ. ಗುಡಾಲುಪೆಯ ಮರೆಯಮ್ಮನವರು ಭಕ್ತಾದಿಗಳ ಕ್ಷೇಮಕ್ಕಾಗಿ, ಅವರ ನಂಬಿಕೆ ವಿಶ್ವಾಸಕ್ಕಾಗಿ, ಅವರ ಆತ್ಮ ರಕ್ಷಣೆಗಾಗಿ ಹಾಗೂ ಎಲ್ಲರೂ ಆಕೆಯ ದೈವಿಕ ಪುತ್ರ ಹಾಗೂ ಕ್ರಿಸ್ತನ ಉತ್ತಮ ವಿಪಾಲಕರು ಅನುಯಾಯಿಗಳು ಆಗಬೇಕೆಂಬ ದಿಟ್ಟ ಹೆಜ್ಜೆಯಿಂದ ಪ್ರಾರ್ಥಿಸುತ್ತಿದ್ದಾರೆ. ಇಂದು ನಾವು ಗುಡಾಲುಪೆಯ ಮಾತೆಯನ್ನು ಸ್ಮರಿಸುತ್ತಾ ಆಕೆಯ ವಿಗ್ರಹಕ್ಕಾಗಿ ನಮ್ಮ ಮನೆಗಳನ್ನು, ನಮ್ಮ ಧರ್ಮಕೇಂದ್ರವನ್ನು ಹಾಗೂ ನಮ್ಮ ಸಂಪೂರ್ಣತೆಯನ್ನು ಸಮರ್ಪಿಸಿಕೊಳ್ಳೋಣ. ಪಾದದಿ ಪ್ರಭುವೇ, ನಿನ್ನ ಪಾದದಿ ಪ್ರಭುವೇ, ಕಾಣಿಕೆ ಈ ಕಾಣಿಕೆ ಅರ್ಪಿಕೆ ನಿನಗೆ, ಅರ್ಪಿಕೆ ನಿನಗೆ. ಗೋರಿಯೋಟಿಯ ಸಾರಲಾಕ್ಷಿಯ, ಗೋರಿಯೋಟಿಯ ಸಾರಲಾಕ್ಷಿಯ, ದೇವ ಸ್ವೀಕರಿಸು, ದೇವ ಸ್ವೀಕರಿಸು, ನನ್ನನ್ನು ಅನುಗ್ರಹಿಸು, ಸಹೋದರ ಸಹೋದರಿ, ನನ್ನ ಮತ್ತು ನಿಮ್ಮ ಬರೆದು ಸರ್ವಶಕ್ತ ತಂದೆ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸುತ್ತೀವಿ. ದೇವರೇ ನೋಡಿ ಪ್ರಾರ್ಥನೆಯ ಕಾಣಿಕೆಗಳು ನಿಮಗೆ ಮೆಚ್ಚುಗೆಯಾಗಲಿ. ನಮ್ಮ ಪರವಾಗಿ ವಿನಮಿಸುವ ಯಾವ ಪುಣ್ಯಫಲಗಳು ನಮಗೆ ಕಟ್ಟಿರುವುದರಿಂದ ನಿಮ್ಮ ದೈವಿಕ ಸಂರಕ್ಷಣೆಯ ಮೂಲಕ ನಮ್ಮನ್ನು ಕಾಪಾಡಲು ಬನ್ನಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರರಿದ್ದರೆ ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದಿರುವೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆ ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಕ್ರಿಸ್ತನು ಪ್ರಥಮ ಬಾರಿಗೆ ಭಾಗವಹಿಸಿ ರಕ್ಷಣಾ ಆನಂದವನ್ನು ತೆರೆದುಕೊಳ್ಳುವಾಗ ಪ್ರಾಚೀನ ಯೋಜನೆಯನ್ನು ಸಂಪೂರ್ಣಗೊಳಿಸಿದರು. ಹೀಗೆ ಮಹಿಮಾ ಮಹತ್ವದಿಂದ ಹೊರಟು ಬರುವಾಗ ಅಂತಿಮವಾಗಿ ಅದು ಪ್ರಕಟವಾದಾಗ ಈಗ ನಾವು ನಿರೀಕ್ಷಿಸಲು ಧೈರ್ಯಗೊಳ್ಳದ ನಿಮ್ಮ ಮಹಾವಾಗ್ದಾನವನ್ನು ಭಾಗ್ಯವನ್ನಾಗಿ ಪಡೆಯುವಂತೆ ಆಗಲಿ. ಆದುದರಿಂದ ದೇವರುಗಳಿಗೂ ಶ್ರೇಷ್ಠ ಗುರುಗಳು, ರಾಜಸನ ಪ್ರಭುತ್ವಗಳು, ಸ್ವರ್ಗ ಸಕಲಗಳ ಮತ್ತು ಶಕ್ತವನಿಗೂ ನಾವು ಘೋಷಿಸುತ್ತೇವೆ.
ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ ಅವರನ್ನು ಪ್ರಾರ್ಥನೆ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ಮನೆಗೊಳಗಾದಾಗ ಅವರು ರೊಟ್ಟಿಯನ್ನು ತಿಳಿದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುಗಿದು ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಕುಡಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಮತ್ತೆ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ಇದನ್ನೇ ಕೃತಜ್ಞತೆ ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸೇರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ನಮಗಾಗಿ ಜಯಿಸಿ ಮರಣವ ಜಯಿಸಿ ಪುನರುತ್ಥಾನರಾದರು. ಪ್ರಭುವೇ ಆರಾಧನೆ, ಪ್ರಭುವೇ ಆರಾಧನೆ, ಪ್ರಭುವೇ ಆರಾಧನೆ, ಪ್ರಭುವೇ ಆರಾಧನೆ. ಅವರಿಂದ ಪ್ರಭುವನ್ನು ಸಮುದ್ರದಲ್ಲಿ ಸೇವೆ ಸಲ್ಲಿಸಿ ನಮ್ಮ ಯೋಗ್ಯತೆಗೆ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವರೊಂದಿಗೆ ರಕ್ಷಣೆ ನಿಮ್ಮ ಮಾತನ್ನು ನಡೆಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ಪುನರುತ್ಥಾನವನ್ನು ತಿಳಿಸಬೇಕೆಂದು ನಿಮ್ಮನ್ನು ಕೈಯಿಂದ ನಿರ್ಣಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಿಮ್ಮ ವಿಶ್ವಗಳು ಲಿಯೋ ಅವರನ್ನು ಧರ್ಮಾಧ್ಯಕ್ಷ ಪೀಠದಲ್ಲಿ ಸಕಲ ಯಾಜಕರನ್ನು ಪ್ರೀತಿಯ ಪರಿಪೂರ್ಣತೆಯನ್ನು ನಡೆಸಿರಿ. ಪ್ರಭು ಪುನರುತ್ಥಾನದಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದೈವಪುತ್ರರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿ. ಇವರೆಲ್ಲರೂ ನಿಮ್ಮ ಸಮುದ್ರಗಳಿಗೆ ಬರಮಾಡಿ ನಮ್ಮ ಮೇಲೂ ದಯ ತೋರಿ ದೇವ ಮಾತೆಯ ಪೂಜ್ಯ ಕನ್ಯಾವನ್ನು ನೋಡುತ್ತಿದ್ದು ಆಕೆಯ ಪತಿ ಸಂತಾನವನ್ನು ಪ್ರವೇಶಿಸಿದರು. ಎಲ್ಲ ಕಾರ್ಯಗಳಲ್ಲಿ ಚಿನ್ನಿಗೆ ಪಾತ್ರರಾದ ಸಕಲ ಸಂತರನ್ನು ನಾವು ನಿತ್ಯಕ್ಷಿದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ನೈವೇದ್ಯಿಸುವಂತೆ ನಿಮ್ಮ ಕುಮಾರ ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ರಕ್ಷಕರಾಗಿ ಪ್ರಧಾನ ದೈವವು ಶಿಕ್ಷಕರಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕಿರುಕುಳದಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಲ್ಲವನ್ನೂ ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಗಮನಿಸಿರಿ. ನಾವು ಸಕಾಲದಲ್ಲೂ ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಾ ಇದ್ದೇವೆ.
ನನ್ನ ಶಾಂತಿಯನ್ನೇ ನಿಮಗೇ ಕೊಡುತ್ತೇನೆ ಎಂದು ಹೇಳಿದೆ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ನೋಡಿ ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯಪಾಲಿಸಲಿ. ವಿವೇಕಾಂತರನ್ನು ಜೀವಿಸಿ ಆಳುವಂತೆ ನಾವು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಸಹೋದರ ಸಹೋದರಿ ಪರಸ್ಪರ ಶಾಂತಿಯನ್ನು ಅರ್ಪಿಸಿಕೊಳ್ಳೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಗೆ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಗೆ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಗೆ ನಮಗೆ ಹಾಗೂ ನಿಮ್ಮ ಪ್ರೀತಿಮಯ ನಮಗೆ ಇರೋ ದೇವರ ಕುರಿತ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನವಾಗಿರುತ್ತದೆ. ಅಮರ ಜೀವನ ಶರೀರ ನಮ್ಮನ್ನು ಕಾಪಾಡಲಿ. ನನ್ನ ಆಶ್ರಯ ನನ್ನ ಜೀವ ನೀವೇ ಸ್ವಾಮಿ. ನನ್ನ ಆಶ್ರಯ ನನ್ನ ಜೀವ ನೀವೇ ಸ್ವಾಮಿ. ನಿನ್ನ ವಾಕ್ಯವು ನನ್ನ ಬಾಳಿ ದಾರಿ ತೋರಿಸಿದೆ. ನಿನ್ನ ವಾಕ್ಯವು ಎನ್ನ ಬಾಳಿ ದಾರಿ ತೋರಿಸಿದೆ. ಶರಣು ಶರಣೆಂದೇ ಸ್ವಾಮಿ, ಶರಣು ಶರಣೆಂದೇ. ಶರಣು ಶರಣೆಂದೇ ಸ್ವಾಮಿ, ಶರಣು ಶರಣೆಂದೇ. ನನ್ನ ಆಶ್ರಯ ನನ್ನ ಜೀವ ನೀವೇ ಸ್ವಾಮಿ. ಧನ್ಯನಾದೆ ಓ ದೇವ ನಿನ್ನ ಕೃಪೆಯಿಂದ. ಧನ್ಯನಾದೆ ಓ ದೇವ ನಿನ್ನ ಕೃಪೆಯಿಂದ. ಶರಣು ಶರಣೆಂದೇ ಸ್ವಾಮಿ, ಶರಣು ಶರಣೆಂದೇ. ಶರಣು ಶರಣೆಂದೇ ಸ್ವಾಮಿ, ಶರಣು ಶರಣೆಂದೇ. ನನ್ನ ಆಶ್ರಯ ನನ್ನ ಜೀವ ನೀವೇ ಸ್ವಾಮಿ. ಬಾಳು ಬೆಳಗಿ ಓ ದೇವ ನಿನ್ನ ಪ್ರಭೆಯಿಂದ. ಬಾಳು ಬೆಳಗಿ ಓ ದೇವ ನಿನ್ನ ಪ್ರಭೆಯಿಂದ. ಶರಣು ಶರಣೆಂದೇ ಸ್ವಾಮಿ, ಶರಣು ಶರಣೆಂದೇ. ಶರಣು ಶರಣೆಂದೇ ಸ್ವಾಮಿ, ಶರಣು ಶರಣೆಂದೇ. ನನ್ನ ಆಶ್ರಯ ನನ್ನ ಜೀವ ನೀವೇ ಸ್ವಾಮಿ. ನನ್ನ ಆಶ್ರಯ ನನ್ನ ಜೀವ ನೀವೇ ಸ್ವಾಮಿ. ಜುಬಿಲಿ ಪ್ರಾರ್ಥನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ಪುತ್ರ ನಮ್ಮ ಸಹೋದರ ಮತ್ತು ಯೇಸುವಿನಲ್ಲಿ ನೀವು ನಮಗೆ ದಯಪಾಲಿಸುವ ವಿಶ್ವಾಸ ಹಾಗೂ ಪವಿತ್ರಾತ್ಮರ ಕೃಪೆಯಿಂದ ನಮ್ಮ ಹೃದಯಗಳಲ್ಲಿ ನಿಮ್ಮ ಪ್ರೇಮಯುತವಾಗಿ ನಿಮ್ಮ ರಾಜ್ಯದ ಬರುವಿಕೆಯ ಭರವಸೆಯನ್ನು ನಮಗೆ ಜಾರಿಗೊಳಿಸಿರಿ. ನಿಮ್ಮ ಅನುಗ್ರಹದ ಮತ್ತು ನಿಮ್ಮ ಸ್ಥಾಪನೆಯ ಕಾರ್ಯಗಳನ್ನು ಬಲಿವರೆಗೆ ಬಿಡುಗಡೆ ಮಾಡುವವರಾಗಿ ಪರಿವರ್ತಿಸಿರಿ. ನೂತನ ಸ್ವಭಾವ, ನೂತನ ಭೂಮಿಯನ್ನು
ದಯೆ ಕೃಪೆಯು ಲೋಕೋದ್ಧಾರಕರ ಸಂತೋಷ ಮತ್ತು ಶಾಂತಿ ಜಗದಾದ್ಯಂತ ವಿಸ್ತರಿಸಲು ನಿಮ್ಮರಿಗಾಂತರಕ್ಕೂ ಪರಿಶುದ್ಧರಾಗಿರುವ ದೇವರೇ ಸದಾಕಾಲಕ್ಕೆ ಸ್ತುತಿಯೂ ಮಹಿಮೆಯೂ ಸಲ್ಲಲಿ. ಆಮೆನ್. ನಾವಾದರೂ ಉದ್ಧಾರಕರಾದ ಪ್ರಭು ಯೇಸು ಕ್ರಿಸ್ತರ ಪುನರಾಗಮನವನ್ನು ಎದುರು ನೋಡುತ್ತೇವೆ. ಅವರು ನಶ್ವರವಾದ ನಮ್ಮ ದೀನ ದೇಹಗಳನ್ನು ತಮ್ಮ ಶಕ್ತಿಗಳು ಪಾತ್ರಗೊಳಿಸಿ ತಮ್ಮ ತೇಜೋಮಯ ಶರೀರಕ್ಕೆ ಮಾಡುವರು. ಪ್ರಾರ್ಥಿಸೋಣ. ಈ ಪರಮರಹಸ್ಯದಲ್ಲಿ ಪಾಲ್ಗೊಂಡು ಲೌಕಿಕವಾದಗಳನ್ನು ವಿವೇಕದಿಂದ ವಿಮರ್ಶಿಸಿ ಸ್ವರ್ಗೀಯವಾದಗಳನ್ನು ನಿಷ್ಠೆಯಿಂದರಾಗುವಂತೆ ಅನುಗ್ರಹಿಸಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. जयतु जय क्रिस्ता, 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 जयतु जय क्रिस्ता. Now